ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮುಖ್ಯಮಂತ್ರಿಗಳು SIR ವಿರೋಧ ಮಾಡಿಕೊಂಡು ಬಂದಿದ್ರು. ಆದರೆ ಈಗಿರುವ ಮುಖ್ಯಮಂತ್ರಿಗಳು ಅವರೇ ಜಾಹೀರಾತುಗಳನ್ನ ಕೊಟ್ಟು ಅವರ ಕಾರ್ಯಕರ್ತರನ್ನ ಹುರಿದುಂಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಮತ್ತೆ ಇದು ಕೇಂದ್ರ ಚುನಾವಣಾ ಆಯೋಗ ತಗೊಂಡಿರ್ತಕ್ಕಂಥ ನಿರ್ಧಾರ 20 ವರ್ಷಗಳ ನಂತರದಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಸುವರ್ಣಾವಕಾಶ ಸಿಕ್ಕಿರುತ್ತದೆ. ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ ಬಂದಾಗ ಕೊನೆಯ 20 ದಿನ, ಒಂದು ತಿಂಗಳು ಯಾವ ರೀತಿ ನಾವು ಕೆಲಸ ಮಾಡ್ತೇವೆ, ಮನೆ ಮಠ ಬಿಟ್ಟು ನಮ್ಮ ಅಭ್ಯರ್ಥಿ ಗೆಲ್ಲಿಸಬೇಕು ಅಂತೇಳಿ ಹಠ ತೊಟ್ಟು ಯಾವ ರೀತಿ ಕೆಲಸನ ಮಾಡ್ತಿರೋ, ಮುಂದಿನ 1 ತಿಂಗಳು ಪ್ರಕ್ರಿಯೆ ಪೂರ್ಣಗೊಳಿಸುವವರೆಗೂ ಕೂಡ ಯಾವ ರೀತಿ ಚುನಾವಣಾ ಸಂದರ್ಭದಲ್ಲಿ ನಾವು ಕೆಲಸ ಮಾಡ್ತೇವೋ ಅದೇ ಉತ್ಸಾಹದಿಂದ, ಅಥವಾ ಈಗ ಯಾವ ಉತ್ಸಾಹದಲ್ಲಿ ಮನೆ ಮಠ ಬಿಟ್ಟು ಕೆಲಸ ಮಾಡ್ತೇವೋ ಅದೇ ಉತ್ಸಾಹದಿಂದ ಈ ಪ್ರಕ್ರಿಯೆ ಪೂರ್ಣ ಮುಗಿಯೋವರೆಗೂ ಕೂಡ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅನ್ನುವ ವಿನಂತಿಯನ್ನು ಮಾಡೋದಕ್ಕೋಸ್ಕರ ಬಂದಿದ್ದೇನೆ. ಆತ್ಮ ಕಾರ್ಯಕರ್ತ ಬಂಧುಗಳಿಗೆ, ಕಾಂಗ್ರೆಸ್ ಸರ್ಕಾರ ಆಡಳಿತ ಯಂತ್ರದ ದುರ್ಬಳಕೆಯನ್ನು ಕೂಡ ಮಾಡಿಕೊಳ್ತಾ ಇದೆ. ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು, ಅಧಿಕಾರಿಗಳ ದುರುಪಯೋಗವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಿಕೊಳ್ತಾ ಇದೆ. ಎಷ್ಟೋ ಕಡೆ BLOಗಳಿಗೆ ಸರಿಯಾದ ರೀತಿ ತರಬೇತಿನೂ ಕೂಡ ಆಗಿಲ್ಲ. ಮಾಹಿತಿಯ ಕೊರತೆಯಿಂದಾಗಿ ಬಹುತೇಕ ಕಡೆ ನಮ್ಮ BLO ಜಾಗೃತರಾಗಿ ಸರಿಪಡಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು BLOಗಳು ಸರಿಯಾದ ರೀತಿ ತರಬೇತಿಯನ್ನು ರಾಜ್ಯ ಸರ್ಕಾರ ಕೊಡದೇ ಇರತಕ್ಕಂಥ ಪರಿಣಾಮ ನಮ್ಮ ಜವಾಬ್ದಾರಿ ಕೂಡ ಇನ್ನು ಹೆಚ್ಚಾಗಿದೆ ಅನ್ನೋದನ್ನು ಕೂಡ ನಾವು ಮರಿಬಾರದು. ಅರ್ಜಿಗಳನ್ನ ಅವರೇ ಮನೆಯಲ್ಲಿ ಇಟ್ಕೊಂಡು ಕೂತಿರ್ತಾರೆ. ಮನೆಗೆ ಹೋಗಿ ಕೊಡದೇನೆ ಯಾವ ರೀತಿ ಒಂದೇ ಜಾಗದಲ್ಲಿ ಕೂತ್ಕೊಂಡು ಅಲ್ಲೇ ಅಂತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು ಗೊತ್ತಿರಲಿ, ಈ ಯಾವ ರೀತಿ ನಾವು ಕೆಲಸ ಮಾಡ್ತೀವಿ ಹೀಗೆ ಮುಂದುವರಿಸಿದ್ರೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ, ಅದು ಹೂವಿನಡಗಲೆ ಇರ್ಬೋದು, ಕೂಡ್ಲಿಗೆ ಇರ್ಬೋದು, ಅಗ್ರಿಬೊಮ್ಮನಹಳ್ಳಿ ಇರ್ಬೋದು, ಹೊಸಪೇಟೆ ಇರ್ಬೋದು, ಹರಪನಹಳ್ಳಿ ಇರ್ಬೋದು, ಕನಿಷ್ಠ 15 ರಿಂದ 20 ಸಾವಿರ ಕೊಟ್ಟೆ ಮತದಾರರಿದ್ದಾರೆ. ಅವರಾಗಲೇ ಮತದಾರರು ಸತ್ತ 5 ವರ್ಷ ಆಗಿರುತ್ತೆ, 10 ವರ್ಷ ಆಗಿರುತ್ತೆ, 2 ವರ್ಷದಿಂದ ಸತ್ತೋಗಿರ್ತಾರೆ. ಆದ್ರೆ ಮತದಾರ ಪಟ್ಟಿಯಲ್ಲಿ ಇನ್ನೂ ಕೂಡ ಬದುಕಿದ್ದಾರೆ ಅವರು. ಮತ್ತೆ ಅಕ್ರಮವಾಗಿ 2 ಕಡೆ ಇರ್ತಕ್ಕಂಥವ್ರು ಕೂಡ ಇದ್ದಾರೆ. ಈ ರೀತಿ ಸರಿಪಡಿಸತಕ್ಕಂಥದಕ್ಕೆ ನಮ್ಗೊಂದು ಸುವರ್ಣಾವಕಾಶ. ಹಾಗಾಗಿ ನಾವು ಮೈ ಬರೆದೇನೆ ತಾವಿನ್ನೂ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡಬೇಕು ಅನ್ನುವ ವಿನಂತಿಯನ್ನು ಮತ್ತೆ ಮಾಡ್ತಾ, ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.